ತುಮಕೂರಿನ ಕ್ರಿಕೆಟ್ ಮಾಧ್ಯಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಿ ಪರಮೇಶ್ವರ್ ಶಂಕುಸ್ಥಾಪನೆ ನೆರವೇರಿಸಿದರು. ಶುಭ ಸಂಜೆ ಮತ್ತು ಡಿಸಿ ನ್ಯೂಸ್ ಕನ್ನಡದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ದೀಪಿಕಾ, ಇಂದು ನಿಮ್ಮ ಆಂಕರ್. ತುಮಕೂರು ಭಾಗದ ವರದಿಯ ಮುಂದಿನ ಭಾಗಕ್ಕೆ ತೆರಳುತ್ತಿರುವ ಕರ್ನಾಟಕದ ಮುಖ್ಯಮಂತ್ರಿ ಎಸ್. ಸಿದ್ದರಾಮಯ್ಯ ಮತ್ತು ಗೃಹ ಖಾತೆ ಸಚಿವ ಜಿ ಪರಮೇಶ್ವರ್ ಅವರು ರಾಜ್ಯದಲ್ಲಿ ಕ್ರೀಡಾ ಸೌಲಭ್ಯಗಳನ್ನು ವಿಸ್ತರಿಸುವ ಉದ್ದೇಶದಿಂದ ಹೊಸ ಉಪಕ್ರಮವನ್ನು ಉದ್ಘಾಟಿಸಿದ್ದಾರೆ. ಹೊಸ ಮೂಲಸೌಕರ್ಯವನ್ನು ರಚಿಸಲು ವಿನ್ಯಾಸಗೊಳಿಸಿದ ಹಲವಾರು ನೀತಿಗಳನ್ನು ಅವರು ಇಂದು ಘೋಷಿಸಿದರು. ಈ ಘಟನೆಯ ಕುರಿತು ಇನ್ನಷ್ಟು ಇಲ್ಲಿದೆ. ತುಮಕೂರಿನ ಕ್ರಿಕೆಟ್ ಮೈದಾನಕ್ಕೆ ಇತ್ತೀಚೆಗೆ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ. ಇಂದು ತುಮಕೂರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಗೃಹ ಸಚಿವ ಜಿ ಪರಮೇಶ್ವರ್ ಅವರೊಂದಿಗೆ ಆಧುನಿಕ ಕ್ರಿಕೆಟ್ ನೆಲೆಯನ್ನು ನಿರ್ಮಿಸಿದ ದಿನವಾಗಿದೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ. ರಾಜ್ಯದ ಮುಖ್ಯಸ್ಥರ ಉಪಸ್ಥಿತಿಯೊಂದಿಗೆ ಈ ಪ್ರದೇಶದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಗುರಿಪಡಿಸಲಾಗಿದೆ ಮತ್ತು ಈವೆಂಟ್ ಅನ್ನು ಸೂಕ್ತ ವೈಭವದಿಂದ ಭಾಗವಹಿಸಲಾಯಿತು. ಈ ಕ್ರಿಕೆಟ್ ಬೇಸ್ಗೆ ಇತ್ತೀಚಿನ ಸೇರ್ಪಡೆಯಲ್ಲೂ ಪೂರ್ಣಗೊಂಡ ನಂತರ ಸ್ಥಳೀಯ ಕ್ರೀಡಾ ಚಟುವಟಿಕೆಗಳನ್ನು ಅಭಿವೃದ್ಧಿ ಗಣನೀಯವಾಗಿ ಕೊಡುಗೆ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಸ್ಥಳೀಯ ಅಧಿಕಾರಿಗಳನ್ನು ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಬಳಸುವ ಸೌಲಭ್ಯಗಳಲ್ಲಿ ಸುಧಾರಣೆಯ ಪರಿಚಯಿಸಲು ತಮ್ಮ ಪ್ರಯತ್ನವನ್ನು ಕೇಂದ್ರೀಕರಿಸಿದೆ ಮತ್ತು ಇದು ಕ್ರಿಕೆಟ್ ಮೈದಾನದ ದೃಷ್ಟಿಯಲ್ಲಿ ಪ್ರತಿಫಲಿಸುತ್ತದೆ. ಶಂಕುಸ್ಥಾಪನೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕವನ್ನು ಕ್ರೀಡೆಗೆ ಅತ್ಯುತ್ತಮ ರಾಜ್ಯವನ್ನಾಗಿ ಮಾಡುವುದು ತನ್ನ ಉದ್ದೇಶ ಎಂದು ಪುನರುಚ್ಚರಿಸಿದರು. ಯುವ ಜನರಿಗೆ ಮೂಲಸೌಕರ್ಯಗಳನ್ನು ನಿರ್ಮಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಇದರಿಂದಾಗಿ ಅವರ ಸಾಮರ್ಥ್ಯವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸಿಗೆ ಅನುವಾದಿಸಲಾಯಿತು. ತುಮಕೂರಿನಲ್ಲಿ ಕ್ರೀಡೆಯ ಬೆಳವಣಿಗೆಯ ಕೆಲವು ಮೊದಲ ಹೊಡೆತಗಳು ಮತ್ತಷ್ಟು ಪ್ರತಿಷ್ಠೆಯನ್ನು ಹೇಗೆ ಹೆಚ್ಚಿಸುತ್ತದೆ ಎಂಬುದಕ್ಕೆ ಒಂದು ರೀತಿಯ ಕ್ರಿಕೆಟ್ ಮೈದಾನವು ಕೋಪವು ಜ್ವಾಲಾಮುಖಿಯಾಗಿದೆ. ಮುಖ್ಯಮಂತ್ರಿಗಳು ತಮ್ಮನ್ನು ತಾವೇ ಸರಿಪಡಿಸಿಕೊಂಡು ಹೇಳಿದರು. ಅಂದರೆ ಈ ಪ್ರದೇಶದ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಮಾಡುತ್ತದೆ ಮತ್ತು ಯುವಕರ ಆರೋಗ್ಯ ಮತ್ತು ಫಿಟ್ನೆಸ್ ಮಟ್ಟವನ್ನು ಬಿಸಿ ಮಾಡುವಲ್ಲಿ ಇಡೀ ಸಮುದಾಯವನ್ನು ಮಾಡುತ್ತದೆ. ಕ್ರೀಡೆಯನ್ನು ತಳಮಟ್ಟದಲ್ಲಿ ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಸಣ್ಣ ಪಟ್ಟಣಗಳಲ್ಲಿ ಇಂತಹ ಹೆಚ್ಚಿನ ಮೌಲ್ಯಸೌಕರ್ಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಶ್ರಮಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಸಚಿವ ಜಿ ಪರಮೇಶ್ವರ್ ಅವರ ಭಾಷಣ. ಸಮಾರಂಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉಪಸ್ಥಿತಿದ್ದು ಯುವಕ ಚಾರಿತ್ರ್ಯದ ಬೆಳವಣಿಗೆಯಲ್ಲಿ ಕ್ರೀಡೆಯ ಪ್ರಸ್ತುತ ಕುರಿತು ಮಾತನಾಡಿದರು. ಸಚಿವರು ಹೇಳಿದರು, ಈ ಹೊಸ ಕ್ರಿಕೆಟ್ ಮೈದಾನವು ಭವಿಷ್ಯದ ಕ್ರಿಕೆಟ್ಗಾರರನ್ನು ಘೋಷಿಸಲು ಅಗತ್ಯವಾದ ವೇದಿಕೆಯನ್ನು ಒದಗಿಸುತ್ತದೆ ಮತ್ತು ಅವರನ್ನು ತುಮಕೂರಿನಲ್ಲಿ ರಾಜ್ಯದ ಉದ್ಯಮಯೋಗ ಕ್ರೀಡಾ ವಲಯದ ದೊಡ್ಡ ಕ್ಯಾಸ್ನಲ್ಲಿ ಇರಿಸುತ್ತದೆ. ಇಂತಹ ಕ್ರೀಡಾ ಮೌಲ್ಯಸೌಕರ್ಯ ನಿರ್ವಹಣದ ತುಮಕೂರಿನ ಕ್ರೀಡಾ ಸ್ಪರ್ಧೆಗಳು ಮತ್ತು ತರಬೇತಿ ಶಿಬಿರಗಳು ಆಯೋಜಿಸಲು ಆದ್ಯತೆ ತಾಣವಾಗುವ ನಿರೀಕ್ಷೆಯನ್ನು ಹೆಚ್ಚಿಸುತ್ತದೆ ಎಂದು ಸಚಿವರು ಸೂಚಿಸಿದರು. ಈ ಕ್ರಿಕೆಟ್ ಮೈದಾನದ ಅಭಿವೃದ್ಧಿಯಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದರಿಂದ ಪ್ರವಾಸೋದ್ಯಮ ವರ್ಧನೆಯ ಈ ಪ್ರದೇಶವನ್ನು ಉತ್ತೇಜಿಸುವ ಅಂಶಗಳಿವೆ ಎಂದು ಅವರು ಹೇಳಿದ್ದಾರೆ. ನೆಲದ ಮತ್ತು ಭವಿಷ್ಯದ ಯೋಜನೆಗಳ ವಿನ್ಯಾಸ. ಅಂತಾರಾಷ್ಟ್ರೀಯ ಮಾನದಂಡಗಳ ಕ್ರಿಕೆಟ್ ಮೈದಾನವು ಅದರ ವಿನ್ಯಾಸ ಹಂತದಲ್ಲಿದೆ. ಸೂಕ್ತವಾದ ಪಿಚ್, ಪ್ರೇಕ್ಷಕರ ಸ್ಟ್ಯಾಂಡ್ಗಳು ಮತ್ತು ಆಟಗಾರರು ಮತ್ತು ತರಬೇತುದಾರರು ಕೊಠಡಿಗಳನ್ನು ಬದಲಾಯಿಸುವ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಮೈದಾನವು ಇನ್ನು ಹಲವಾರು ಸ್ಥಳೀಯ ಮತ್ತು ಪ್ರಾದೇಶಿಕ ಕ್ರಿಕೆಟ್ ಪಂದ್ಯಗಳಿವೆ ಆಯೋಜಿಸುತ್ತದೆ ಎಂದು ಊಹಿಸಲಾಗುತ್ತದೆ ಮತ್ತು ಕೆಲವು ವರ್ಷಗಳಲ್ಲಿ ಇದು ರಾಷ್ಟ್ರೀಯ ಆಟಗಳನ್ನು ಆಯೋಜಿಸಬಹುದು. ಸರ್ಕಾರವು ಸೌಲಭ್ಯಕ್ಕಾಗಿ ಕಠಿಣ ಗುರಿಗಳನ್ನು ಹಾಕಿದ ಮತ್ತು ಕ್ರಿಕೆಟ್ ಮೈದಾನದ ಯೋಜನೆಗಳನ್ನು ಪೂರ್ಣಗೊಳಿಸುವುದು ಕರ್ನಾಟಕ ಭಾರತದಲ್ಲಿ ಕ್ರೀಡೆಗೆ ಅತ್ಯುತ್ತಮ ರಾಜ್ಯವಾಗಲು ಪ್ರಮುಖ ಸಾಧನೆಯಾಗಿದೆ. ಕರ್ನಾಟಕದ ಕ್ರೀಡಾ ಕನಸುಗಳನ್ನು ನನಸಾಗಿರುವಂತೆ ತುಮಕೂರಿನಲ್ಲಿ ಹೆಚ್ಚುತ್ತಿರುವ ಮಹತ್ವ ನಿಧಾನವಾಗಿ ಅದರ ಖಚಿತವಾಗಿ ಎಲ್ಲ ಕ್ರೀಡೆಗಳಿಗೆ ಪ್ರಮುಖ ಕೇಂದ್ರವಾಗಿ ನಿರಂತರವಾಗಿ ಬೆಳೆಯುತ್ತಿರುವ ತುಮಕೂರು ಇದೀಗ ರಾಜ್ಯದ ಕ್ರೀಡಾ ವ್ಯವಹಾರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಲು ಸಿದ್ಧವಾಗಿದೆ. ಇಡೀ ಕರ್ನಾಟಕಾದ್ಯಂತ ವಿವಿಧ ಕ್ರೀಡೆಗಳಿಂದ ಸೌಲಭ್ಯಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಅನೇಕ ಉಪಕ್ರಮಗಳಲ್ಲಿ ಕ್ರಿಕೆಟ್ ಮೈದಾನದ ಶಂಕುಸ್ಥಾಪನೆ ಒಂದಾಗಿದೆ. ಕರ್ನಾಟಕವು ಯಾವಾಗಲೂ ತನ್ನ ಕ್ರೀಡಾ ಸಾಂಸ್ಕೃತಿಕ ಹೆಸರುವಾಸಿಯಾಗಿರುವ ಇತರ ವಿಷಯಗಳ ಜೊತೆಗೆ ಈ ಉದಯೋನ್ಮುಖ ಕ್ರೀಡಾಪಟಣಗಳಿಂದ ಲಭ್ಯವಿರುವ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಖಚಿತಪಡಿಸಿದೆ. ಕರ್ನಾಟಕ ಪ್ರದೇಶದಂತಹ ಕ್ರೀಡಾಂಗಣ ಮತ್ತು ಇತರ ಕ್ರೀಡಾ ಸೌಲಭ್ಯಗಳು ಮತ್ತು ಕೇಂದ್ರದ ಅಭಿವೃದ್ಧಿಯಂತಹ ರಾಜ್ಯ ಸರ್ಕಾರವು ಪ್ರಸ್ತುತ ಕೈಗೊಳ್ಳುತ್ತಿರುವ ಇತರ ಉಪಕ್ರಮಗಳಲ್ಲಿ ಇದು ಕಂಡುಬರುತ್ತದೆ. ತುಮಕೂರಿನ ಇತರ ಅಭಿವೃದ್ಧಿ ಯೋಜನೆಗಳು. ಕ್ರಿಕೆಟ್ ಮೈದಾನದ ಹೊರತಾಗಿ ತುಮಕೂರಿನ ಮತ್ತಷ್ಟು ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ಪ್ರಾರಂಭಿಸಲು ಆಶಿಸುತ್ತಿರುವ ಇತರ ಮೌಲ್ಯ ಸರ್ಕಾರವು ಸೌಲಭ್ಯಗಳಿಗೆ ಇಂತಹ ಯೋಜನೆಗಳು ಜನರ ಜೀವನ ಪಟ್ಟವನ್ನು ಉತ್ತೇಜಿಸುವ ಜೊತೆಗೆ ಈ ಪ್ರದೇಶಕ್ಕೆ ಸುಸ್ಥಿರವಾದ ಉದ್ಯೋಗ ಮತ್ತು ಅಭಿವೃದ್ಧಿಯನ್ನು ಒದಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ನಿರ್ದಿಷ್ಟ ಯೋಜನೆಗಳನ್ನು ಸೇರಿವೆ. ರಸ್ತೆ ನಿರ್ಮಾಣ, ಉತ್ತಮ ಸಾರ್ವಜನಿಕ ಸಾರಿಗೆ ಸೌಲಭ್ಯಗಳು ಮತ್ತು ಉತ್ತಮ ಮನರಂಜನೆ ಸೌಲಭ್ಯಗಳು. ಕ್ರಿಕೆಟ್ ಮೈದಾನದ ಪ್ರಾರಂಭದೊಂದಿಗೆ ತುಮಕೂರು ಕರ್ನಾಟಕದಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಕ್ರೀಡಾ ಭದ್ರಶಿದ ಅವಿಜ್ಞ ಅಂಗನವಾಗಿ ನಿರೀಕ್ಷೆಯದಿ ಸ್ಥಳೀಯ ಪ್ರತಿಭೆಗಳ ಮೇಲೆ ನಿರೀಕ್ಷಿತ ಪರಿಣಾಮ. ತುಮಕೂರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವು ಯುವ ಮತ್ತು ಮಹತಾಕಾಂಕ್ಷಿ ಕ್ರಿಕೆಟ್ಗಾರರಿಗೆ ಮತ್ತು ಅವಕಾಶಗಳನ್ನು ಹೊಂದುತ್ತಿರುವ, ಏಕೆಂದರೆ ಹೊಸ ಕ್ರಿಕೆಟ್ ಮೈದಾನವು ಅವರಿಗೆ ಮೀಸಲಾದ ಮೌಲ್ಯ ಸೌಕರ್ಯದ ಮೂಲಕ
ಆಡಲು ಅವಕಾಶದ ಒದಗಿಸುತ್ತದೆ. ತರಬೇತಿ ಮತ್ತು ಸ್ಪರ್ಧೆಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಸೌಲಭ್ಯದೊಂದಿಗೆ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸುವುದು ಸುಲಭವಾಗಬೇಕು. ಜೊತೆಗೆ ಭವಿಷ್ಯದಲ್ಲಿ ಉನ್ನತ ಹಂತಗಳನ್ನು ಸಾಧನೆ ಮಾಡಲು ಅವರನ್ನು ಘೋಷಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ದಿಕ್ಕು ತಪ್ಪಿಸುವ ಸಲುವಾಗಿ ಯಾವ ಕ್ರೀಡಾಪಟುಗಳಿಗೆ ಹೇಗೆ ತರಬೇತಿ ನೀಡಲಾಗುವುದು ಎಂಬುದನ್ನು ಪ್ರಾರಂಭಿಸಲು ಸರ್ಕಾರ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿವೆ. ಈ ಸೌಲಭ್ಯಗಳ ನಿರ್ಮಾಣವು ಸಣ್ಣ ಪಟ್ಟಣಗಳ ಮತ್ತು ಗ್ರಾಮೀಣ ಪ್ರದೇಶಗಳ ಕ್ರೀಡಾ ಪ್ರತಿಭೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿರುವ ಕರ್ನಾಟಕ ಸರ್ಕಾರ ವ್ಯಾಪಕ ಕಾರ್ಯಕ್ರಮಕ್ಕೆ ಭಾಗವಾಗಿದೆ. ಕರ್ನಾಟಕದಲ್ಲಿ ಕ್ರೀಡೆಯ ಭವಿಷ್ಯ. ತುಮಕೂರಿನ ಕ್ರಿಕೆಟ್ ಮೈದಾನವು ಘೋಷಕ ಕ್ರೀಡೆಗಳನ್ನು ಬೆಂಬಲಿಸುವುದನ್ನು ಮುಂದುವರಿಸಲು ರಾಜ್ಯದ ಕ್ರೀಡಾ ಅಧಿಕಾರಿಗಳು ಮೂಲ ರೂಪವಾಗಿದೆ. ಮುಂಬರುವ ವರ್ಷಗಳಲ್ಲಿ ರಾಜ್ಯದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕ್ರಿಕೆಟ್ ಮತ್ತು ಇತರ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಿರುವ ಪ್ರದೇಶಗಳಲ್ಲಿ ಇದೇ ರೀತಿಯ ಸೌಲಭ್ಯಗಳನ್ನು ನಿರ್ಮಿಸಲಾಗುವುದು. ಇದು ಸ್ಪಷ್ಟವಾಗಿ ಗೋಚರಿಸುವಂತೆ ಕರ್ನಾಟಕದ ಕ್ರೀಡಾ ದೃಷ್ಟಿಕೋನವು ಕೇವಲ ಕ್ರೀಡಾ ಸೌಲಭ್ಯಗಳನ್ನು ನಿರ್ಮಿಸುವುದರ ಮೇಲೆ ಅಲ್ಲ, ಆದರೆ ವಿದ್ಯಾರ್ಥಿ ವೇತನವನ್ನು ಹಂಚಿಕೊಂಡು ಮಾಡುವುದು, ತರಬೇತಿ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಹೆಚ್ಚಿಸುವುದು ಮತ್ತು ತರಬೇತಿಗಾರರು ಮತ್ತು ಎಲ್ಲ ಅಧಿಕೃತ ಸಿಬ್ಬಂದಿಗೆ ಉತ್ತಮ ಬೆಂಬಲವನ್ನು ನೀಡುತ್ತದೆ. ಇಂತಹ ಸಂಯೋಜನೆಯಿಂದ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ಭಾರತದ ಕ್ರೀಡಾ ಕೇಂದ್ರವಾಗಲಿದೆ. ತೀರ್ಮಾನ. ತುಮಕೂರಿನ ನೇಪಾಳಿ ಕ್ರಿಕೆಟ್ಗಾರರಿಗೆ ಉಜ್ವಲ ದೃಷ್ಟಿಕೋನ. ತುಮಕೂರಿನಲ್ಲಿ ಕ್ರಿಕೆಟ್ ಮೈದಾನ ಅನಾವರಣಗೊಂಡಿರುವ ಕ್ಷೇತ್ರಕ್ಕೂ ಹಾಗೂ ರಾಜ್ಯಕ್ಕೂ ಅನುಕೂಲವಾಗುವ ಸಾಧನೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಿ. ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯವು ಕ್ರೀಡಾ ರಾಜಧಾನಿಯಾಗಿ ತನ್ನನ್ನು ಸ್ಥಾಪಿಸುವ ಉದ್ದೇಶವನ್ನು ಸಾಧಿಸುತ್ತದೆ. ಮೈದಾನದ ನಿರ್ಮಾಣವು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವ ನಿರೀಕ್ಷೆ ಇದ್ದರೂ ಇದು ಸಮುದಾಯದ ಬೆಳವಣಿಗೆ, ದೇಶಭಕ್ತಿ ಮತ್ತು ಆ ಪ್ರದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇವತ್ತಿನ ಟಾಪ್ ಸ್ಟೋರಿ ಅಷ್ಟೇ. ಸ್ಥಳೀಯ ಕ್ರಿಕೆಟ್ಗಾರರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ತುಮಕೂರಿನ ಹೊಸ ಕ್ರಿಕೆಟ್ ಮೈದಾನವನ್ನು ಖಂಡಿತವಾಗಿಯೂ ರಾಜ್ಯದ ಕ್ರಿಕೆಟ್ ಸೌಲಭ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಪ್ರಕರಣವು ಹೀಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ನೋಡಲು ನಮ್ಮೊಂದಿಗೆ ಇರಲು ನಾವು ನಿಮ್ಮನ್ನು ಕೇಳುತ್ತೇವೆ. ಜೊತೆಗೆ DC ನ್ಯೂಸ್ ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ನಾನು ದೀಪಿಕಾ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.